ಹಾಯ್ ಫ್ರೆಂಡ್ಸ್, ಲತಾ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನ ತುಂಬ ಸಿಂಪಲ್ಲಾಗಿ, ತುಂಬ ಟೇಸ್ಟಿಯಾಗಿ, ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದಾದಂತಹ ಮಿಲ್ಕ್ ಪಿಸ್ತಾ ಬರ್ಫಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾಯಿದ್ರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಿಲ್ಕ್ ಪಿಸ್ತಾ ಬರ್ಫಿ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ಮಿಲ್ಕ್ ಪೌಡ್ರನ್ನು ತೊಗೊಂಡಿದ್ದೀನಿ. ಸೇಮ್ ಬೌಲ್ ಮೆಜರ್ಮೆಂಟು 1.5 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಆಯಿತು ಅಂದರೆ ಕಡಿಮೆ ಮಾಡ್ಕೊಳ್ಳಿ, ಇಲ್ಲ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಸೇರಿಸ್ಕೋಬೋದು, ಸಾಕಾಗುತ್ತೆ. ಇಲ್ಲಿ 1 ಚಿಟಿಕೆ ಅಷ್ಟು ಏಲಕ್ಕಿ ಪೌಡ್ರನ್ನು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಎಣ್ಣೆ, 2 ಟೀ ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ. 2 ಸೇರಿ 3/4 ಕಪ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಎಣ್ಣೆ ತುಪ್ಪ 2 ಸೇರಿ ಟೋಟಲಾಗಿ 3/4 ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು. ಸಕ್ಕರೆ ತೊಗೊಂಡಿರೋ ಬೌಲ್ ಮೆಜರ್ಮೆಂಟಲ್ಲೇ ಅರ್ಧ ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನೊಂದು ಪಾತ್ರೆನೇ ತೊಗೊಂಡಿದ್ದೀನಿ. ಅದಕ್ಕೆ ನಾವೇನು 1 ಕಪ್ಪಷ್ಟು ಹಾಲು ಪೌಡ್ರನ್ನು ತೊಗೊಂಡಿದ್ವಿ, ಹಾಲು ಪೌಡ್ರನ್ನು ಸೇರಿಸಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ವಲ್ಲ, ಎಣ್ಣೆನೂ ಸಹ ಸೇರಿಸಿದ್ದೀನಿ. ಇಲ್ಲಿ 2 ಟೀ ಸ್ಪೂನಷ್ಟು ತುಪ್ಪ, ನೀಟಾಗಿ ಮಿಲ್ಕ್ ಪೌಡ್ರ್ ಏನಿರುತ್ತೆ, ಮಿಲ್ಕ್ ಪೌಡ್ರು, ಹಾಲು, ತುಪ್ಪ 3 ನೀಟಾಗಿ ಹೊಂದ್ಕೋಬೇಕು. ಆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಈ ಥರ ಇದೆ. ಇಷ್ಟೇ. ಇದನ್ನು ಸೈಡ್ಗೆ ಎತ್ತಿಟ್ಕೋಬೇಕು. ಇಲ್ಲಿ ನಾನು ಒಂದು ಕಡಾಯನ್ನು ಇಟ್ಟಿದ್ದೀನಿ. ಅದಕ್ಕೆ ನಾವು ಸಕ್ಕರೆ ಏನು ತೊಗೊಂಡಿದ್ವಿ, 1.5 ಕಪ್ಪಷ್ಟು ಸಕ್ಕರೆ, ಅದನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು ಸಾಕಾಗುತ್ತೆ, ಅರ್ಧ ಕಪ್ಪು. ಅದಕ್ಕಿಂತ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಪಾಕ ಬರೋದು ತುಂಬ ಲೇಟ್ ಆಗುತ್ತೆ. ಸಕ್ಕರೆ ಕರಗೋವರೆಗೂ ಕೈ ಬಿಡದೆ ತಿರುಗಿಸ್ಕೊತಾ ಇರಬೇಕು. ನೋಡಿ, ಈ ರೀತಿಯಾಗಿ ಕೈ ಬಿಡದೆ ನೀಟಾಗಿ ತಿರುಗಿಸ್ಕೋಬೇಕಾಗುತ್ತೆ. ನೋಡಿ, ಕುದಿ ಬಂದಿದೆಯಲ್ಲ. ಅಂದರೆ ತುಂಬ ಅಂದರೆ 5 ನಿಮಿಷಕ್ಕೆಲ್ಲ ಪಾಕ ರೆಡಿಯಾಗಿ ಹೋಗುತ್ತೆ. ನೀವು ನೀರನ್ನು ಜಾಸ್ತಿ ಹಾಕಿದ್ರೆ ತುಂಬ ಲೇಟ್ ಆಗುತ್ತೆ ಪಾಕ ಬರೋದು. ನೋಡಿ, ಆಲ್ರೆಡಿ ಪಾಕ ಬಂದಿದೆ, ತೋರಿಸ್ತೀನಿ, 1 ನಿಮಿಷ. ನೋಡಿ, ಈ ಥರ ಬಿಟ್ಟವಾಗ ದಪ್ಪ ದಪ್ಪ ಬೀಳಬೇಕು. ನೋಡಿ, ಬೀಳ್ತಾ ಇದೆಯಲ್ಲ, ನೋಡಿ ಈ ರೀತಿಯಾಗಿ ಬೀಳಬೇಕು. ತೋರಿಸ್ತೀನಿ, ನೋಡಿ ಕಾಣ್ತಾ ಇದೆ ಅನ್ಕೋತೀನಿ. ನೋಡಿ, ಈ ರೀತಿಯಾಗಿ ಬರಬೇಕು ಪಾಕ. ಅವಾಗ ಕರೆಕ್ಟಾಗಿ ಬಂದಿದೆ ಅಂತೇಳಿ. ಒಂದೇಳೆ ಪಾಕಕ್ಕಿಂತ ಸ್ವಲ್ಪ ಗಟ್ಟಿ ಇರಲಿ ಪಾಕ. ಇವಾಗ ನಾವು ಮಿಲ್ಕ್ ಪೌಡ್ರು, ಎಣ್ಣೆ ಹಾಗೆ ತುಪ್ಪನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಿಶ್ರಣನ ಪಾಕಕ್ಕೆ ಸೇರಿಸ್ತಾ ಇದ್ದೀನಿ. ಅಂದರೆ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಆ ಥರ ಇರುತ್ತೆ ಟೇಸ್ಟ್ ಮಾತ್ರ. ನೀಟಾಗಿ ಸಿಮ್ಮಲ್ಲಿ ಇಟ್ಕೋಬೇಕು. ಇದನ್ನು ಹಾಕಬೇಕಾದ್ರೆ ನಾವು ಮಿಲ್ಕ್ ಪೌಡ್ರನ್ನ ಸೇರಿಸ್ಬೇಕಾದ್ರೆ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಕೈ ಬಿಡಬಾರ್ದು. ಮಿಲ್ಕ್ ಪೌಡ್ರನ್ನ ಸೇರಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಒಂದೇ ಮಿಕ್ಸ್ ಮಾಡ್ತಾನೇ ಇರಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಆ ಥರ ಬಬಲ್ಸ್ ಥರ ಬರ್ತಾ ಇದೆ. ನೋಡಿ, ಇದಾಗಿದೆ ಆಲ್ರೆಡಿ. ಇನ್ನೊಂದು 2 ನಿಮಿಷ ಆದರೆ ರೆಡಿ ಆಗೋಗುತ್ತೆ. ತುಂಬ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ತುಂಬ ಕಷ್ಟ ಅಂತ ಏನಿಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಯಾರು ಬೇಕಾದರೂ ಅಡುಗೆ ಗೊತ್ತಿಲ್ಲದೆ ಇರೋರು ಕೂಡ ಮಾಡ್ಬೋದು. ಇದೇ ಮೆಥಡನ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ಹಾಳಾಗೋದಿಲ್ಲ. ತುಂಬ ನೀಟಾಗಿ ಬರುತ್ತೆ ಸ್ವೀಟ್ ಮಾತ್ರ. ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಹಾಗೆ ನಿಮಗೆ ಯಾವ ಥರ ಅಡುಗೆ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಹಾಕಿದ್ರೆ ನಾನು ಅದೇ ಥರ ಅಡುಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇವಾಗ ನಾನು ಇದಕ್ಕೆ 1 ಚಿಟಿಕೆಯಷ್ಟು ಏಲಕ್ಕಿ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ.
ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ. ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಏಲಕ್ಕಿ ಪೌಡ್ರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಇಷ್ಟೇ. ಮತ್ತು ಇದನ್ನೇನು ಕಾಯಿಸೋ ಅವಶ್ಯಕತೆ ಇಲ್ಲ. ಒಂದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ಟೈಮಲ್ಲಿ ಮೀಡಿಯಮ್ ಫ್ಲೇಮು ಇಡಬೇಡಿ, ಆದಷ್ಟು ಲೋ ಫ್ಲೇಮಲ್ಲಿಟ್ಟು ಸ್ಟವ್ ಆಫ್ ಮಾಡಿ. ನೋಡಿ, ಪಕ್ಕದಲ್ಲಿ ನಾನು ಒಂದು ತುಪ್ಪ ಸವರಿರೋಂತಹ ತಟ್ಟೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಕಾಣ್ತಾಯಿದೆ ಅಂದ್ಕೊತೀನಿ. ಈ ರೀತಿಯಾಗಿ ನೀಟಾಗಿ ತಟ್ಟೆಗೆ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಬಿಸಿ ಇರೋವಾಗಲೇ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ಅಂತ ಅಷ್ಟೇ. ನೋಡಿ, ಇದು ನಾನು 1 ನಿಮಿಷ ಬಿಟ್ಟರೆ ಸಾಕು, ಗಟ್ಟಿಯಾಗಿಬಿಡುತ್ತೆ. 1 ನಿಮಿಷ ಆದಮೇಲೆ ನಾನು ಕಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು, ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೋದು. ನೋಡಿ, ಇಷ್ಟೇ, ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು. ನೋಡಿ, ಟೇಸ್ಟ್ ವೈಸ್ ಮಾತ್ರ ಹೇಳಂಗಿಲ್ಲ, ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬಟ್ ಬೇಕ್ರಿನಲ್ಲಿ ಸ್ವಲ್ಪ ಮೈದಾನ ಬಳಸ್ತಾರೆ, ಹಾಗಾಗಿ ನೀವು ತಿನ್ನಬೇಕಾದ್ರೆ ನೀವು ಸ್ವೀಟ್ ತಿನ್ನಬೇಕಾದ್ರೆ ನೋಡಿ ಬಾಯಲ್ಲೆಲ್ಲ ಒಂಥರ ಅಂಟ್ಕೊಂಡಂಗೆ ಆಗುತ್ತೆ. ಬಟ್ ಈ ಸ್ವೀಟು ಬಾಯಲ್ಲಿ ಅಂಟ್ಕೊಳ್ಳಲ್ಲ, ಬಾಯಲ್ಲಾಗಿ ಕರ್ಗೋಗುತ್ತೆ ಇಟ್ಟರೆ. ನೀವು ಟ್ರೈ ಮಾಡಿ, ಹೇಗೆ ಬಂತು ಸ್ವೀಟು ಅಂತೇಳಿ ಕಾಮೆಂಟಲ್ಲಿ ತಿಳಿಸಿ. ಇಷ್ಟೇ ಫ್ರೆಂಡ್ಸ್. ನೋಡಿ, ನಾನು ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡ್ತೀನಿ. ನಿಮಿಷ ನೋಡಿ, ಕಾಣ್ತಿದೆ ಅಂದ್ಕೊತೀನಿ. ಇಷ್ಟೇ, ತುಂಬ ಈಸಿಯಾಗಿ ಆಗೋಗುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.